ದೇವಸ್ಥಾನದಿಂದ ಬಂದ ತಕ್ಷಣ ಕೈಕಾಲು ತೊಳೆಯಬಾರದು. ಏಕೆ ಗೊತ್ತಾ? ಸನಾತನ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಕೇವಲ ಧಾರ್ಮಿಕ ಕರ್ತವ್ಯವಲ್ಲ, ಬದಲಾಗಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವ ಒಂದು ಮಾರ್ಗವಾಗಿದೆ. ದೇವರ ದರ್ಶನದಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಶಾಂತಿ ಮತ್ತು ಧಾರ್ಮಿಕ ಸಂತೋಷವನ್ನ ಉಂಟು ಮಾಡುತ್ತದೆ. ಆದ್ರೆ ದೇವಸ್ಥಾನದಿಂದ ಹಿಂತಿರುಗಿದ ತಕ್ಷಣ ಕೆಲವರು ಮಾಡುವ ಅಭ್ಯಾಸಗಳು ಸಕಾರಾತ್ಮಕ ಶಕ್ತಿಯನ್ನ ಸಂಪೂರ್ಣವಾಗಿ ಪಡೆಯಲು ಅಡ್ಡಿಯಾಗುತ್ತವೆ. ದೇವಸ್ಥಾನದಿಂದ ಹಿಂತಿರುಗಿದ ತಕ್ಷಣ ನಾವು ನಮ್ಮ ಪಾದಗಳನ್ನ ಮತ್ತು ಕೈಗಳನ್ನ ತೊಳೆಯಬಾರದು ಎಂದು ಹಿರಿಯರು ಹೇಳ್ತಾರೆ. ಇದರ ಹಿಂದೆ ಒಂದು ಕಾರಣವಿದೆ. ತಿಳಿದವರು ಕಾರಣಗಳನ್ನ ಹೇಳ್ತಾರೆ, ಆದರೆ ಗೊತ್ತಿಲ್ಲದವರು ಅದೇ ನಮ್ಮ ಹಿರಿಯರ ಅಪಾರ ವಿಧಾನ ಎಂದು ಭಾವಿಸುತ್ತಾರೆ. ಆದ್ರೆ ಈಗ ದೇವಸ್ಥಾನಕ್ಕೆ ಹೋದ ನಂತರ ಕೈಕಾಲುಗಳನ್ನ ತೊಳೆಯುವುದು ಏಕೆ ಒಳ್ಳೆಯದಲ್ಲ ಎಂದು ತಿಳಿದುಕೊಳ್ಳೋಣ. ಕೈ ಅಥವಾ ಕಾಲುಗಳನ್ನ ತೊಳೆದ್ರೆ ಪ್ರಾಚೀನ ಗ್ರಂಥಗಳ ಪ್ರಕಾರ ದೇವಾಲಯದ ಆವರಣವು ಅತ್ಯಂತ ಶಕ್ತಿಶಾಲಿ ಸ್ಥಳವಾಗಿದೆ. ನಾವು ಅಲ್ಲಿಗೆ ಪ್ರವೇಶಿಸಿದಾಗ ಅಲ್ಲಿನ ದೈವಿಕ ಶಕ್ತಿಯು ನಮ್ಮೊಂದಿಗೆ ವಿಲೀನಗೊಳ್ಳುತ್ತದೆ. ದರ್ಶನದ ನಂತರ ನಾವು ಮನೆಗೆ ಹಿಂತಿರುಗಿದಾಗ ಆ ಶಕ್ತಿಯು ನಮ್ಮೊಂದಿಗೆ ಬರುತ್ತದೆ. ನಾವು ಮನೆಗೆ ಬಂದ ತಕ್ಷಣ ನಮ್ಮ ಕೈ ಅಥವಾ ಕಾಲುಗಳನ್ನ ತೊಳೆದ್ರೆ ಆ ಸಕಾರಾತ್ಮಕ ಶಕ್ತಿಯು ನೀರಿನೊಳಗೆ ವಿಲೀನಗೊಳ್ಳುತ್ತದೆ. ನಮ್ಮ ಆಂತರಿಕ ಶಾಂತಿ ಸ್ವಲ್ಪ ಕಡಿಮೆಯಾಗುತ್ತದೆ. ಆದ್ದರಿಂದ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ನೀರನ್ನು ಮುಟ್ಟದಿರುವುದು ಉತ್ತಮ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ, ಆದ್ರೆ ಶತಮಾನಗಳಿಂದ ಅನುಸರಿಸುತ್ತಿರುವ ಸಂಪ್ರದಾಯವಾಗಿದೆ. ದೇವಾಲಯದಿಂದ ಹಿಂತಿರುಗಿದ ನಂತರ ಅನುಸರಿಸಬೇಕಾದ 3 ಪ್ರಮುಖ ಸಲಹೆಗಳನ್ನ ನಾವು ತಿಳಿದುಕೊಳ್ಳಲೇಬೇಕು. ದೇವಸ್ಥಾನದಿಂದ ಹೊರಬಂದ ತಕ್ಷಣ ಕೆಟ್ಟ ಮಾತುಗಳನ್ನಾಡಿ ಓಡಾಡಬೇಡಿ. ನೀವು ಗಳಿಸಿರುವ ಆಧ್ಯಾತ್ಮಿಕ ಶಾಂತಿಯನ್ನ ಭಂಗಗೊಳಿಸದೆ ನೇರವಾಗಿ ಮನೆಗೆ ಹಿಂತಿರುಗಿ. ದೇವಸ್ಥಾನದಿಂದ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತನ್ನಿ. ಖಾಲಿ ಪಾತ್ರೆಯೊಂದಿಗೆ ಹಿಂತಿರುಗದಂತೆ ಎಚ್ಚರ ವಹಿಸಿ. ದೇವಸ್ಥಾನದಿಂದ ತಂದ ನೀರನ್ನು ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಸಿಂಪಡಿಸಿ. ಇದು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕಿ ಸಂತೋಷ ಮತ್ತು ಸಮೃದ್ಧಿಯನ್ನ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ.